ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತೊಂದು ನ್ಯೂ ಟ್ರೆಂಡಿಂಗ್ ಇರೋವಂಥ ಹೊಸ ಡಿಸೈನ್ನ ನಾನು ಇಲ್ಲಿ ಬೀಡ್ಸ್ ಹಾಕಿ ಬೇಬಿ ಕುಚ್ಚಲ್ಲೇ ಡಿಫ್ರೆಂಟಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನಾನು ಹಾಕಿದ ತಕ್ಷಣ ನಿಮಗೆ ಅದು ನೋಟಿಫಿಕೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ನನಗೆ ಬೇಕಾಗಿರೋದು ಮೆಜರ್ಮೆಂಟ್ ಟೇಪ್ ಬೇಕು, ಹಾಗೆ ಸಿಸರು, ಸ್ಟಿಚಿಂಗ್ ಥ್ರೆಡ್ ಬೇಕಾಗುತ್ತೆ. ಸ್ಟಿಚಿಂಗ್ ಥ್ರೆಡನ್ನು ಈ ರೀತಿ ಒಂದು ಸೂಜಿಗೆ ಹಾಕಿ ನಾಟ್ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸ್ಮಾಲ್ ಸೈಜ್ದು ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಇದು ಎಮಿಂಗ್ ಸೂಜಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ರೌಂಡ್ಸು ಸಿಲ್ಕ್ ಥ್ರೆಡನ್ನು ಸುತ್ತಿ ಈ ರೀತಿ ಇಟ್ಕೊಂಡಿದ್ದೀನಿ. ನೀವು 2 ರೌಂಡ್ಸಿಗೆ ಬೇಕಾದ್ರೂ ಬೀಡ್ಸ್ ಹಾಕ್ಕೋಬೋದು, ಇಲ್ಲ 1 ರೌಂಡಿಗೆ ಬೇಕಾದರೂ ಬೀಡ್ಸ್ ತುಂಬ ಜಾಸ್ತಿ ಬೇಕಂದರೆ 1 ರೌಂಡಲ್ಲೇ ಯೂಸ್ ಮಾಡ್ಬೋದು. ನೋಡಿಕೊಂಡು ನೀವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡಿಕೊಡಿ. ಟೇಪ್ ತಗೊಂಡು ಒಂದು ಈ ರೀತಿ ರಟ್ಟನ್ ಪೀಸ್ನಲ್ಲಿ ನಾವು ಒಂದು 2.5 ಸೆಂಟಿಮೀಟರ್ಗೆ ರೀತಿ 2.5 ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೋಬೇಕು. ನೋಡಿ, 2.5 ಸೆಂಟಿಮೀಟ್ರಿಗೆ ಈ ರೀತಿ ಪೀಸ್ನ ಕಟ್ ಮಾಡಿಕೊಂಡು ಇಲ್ಲಿ ನಾನು ಸ್ಟಿಚ್ ಹಾಕೋದಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ರೀತಿ ಸೂಜಿನ ಹಾಕ್ಕೋಬೇಕು. ಅದರ ಮುಂದಕ್ಕೆ ನಾವು ಥ್ರೆಡನ್ನು ಹಾಕ್ಬಿಟ್ಟು ಈ ರೀತಿ ಸೂಜಿನ ಈಚೆ ತಕ್ಕೋಬೇಕಾಗುತ್ತೆ. ಈ ರೀತಿ ಫುಲ್ಲು 0 ಸೈಜ್ದು ಸೂಜಿನ ಯೂಸ್ ಮಾಡಿ. ಇವಾಗ ಇದಕ್ಕೆ ನಾನು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಒಂದು ಕುಚ್ಚಿಗೆ ನಮಗೆ 50 ಬೀಡ್ಸ್ ಬೇಕಾಗುತ್ತೆ. ನೀವು ಕೌಂಟ್ ಮಾಡಬೇಕಾದ್ರೂ ಹಾಕೋಬೋದು, ಇಲ್ಲ ಒಂದೇ ಸಲ ಜಾಸ್ತಿ ಬೇಕಾದರೂ ಈ ರೀತಿ ಹಾಕೊಬೋದು. ಈ ರೀತಿ ಬೀಡ್ಸನ್ನು ಹಾಕ್ಕೊಬೇಕು. ಓಕೆ, ಇವಾಗ ಈ 3 ರೌಂಡು ಥ್ರೆಡನ್ನು 3 ರೌಂಡ್ಸಲ್ಲಿ ಸುತ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಥ್ರೆಡನ್ನು ಈ ರೀತಿ ನಾಟ್ ಹಾಕ್ಕೊಂಡು ಇದರೊಳಗಡೆ ಹಾಕ್ಕೊಳ್ಳಿ. ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಂದಿರೋದನ್ನ ಕಟ್ ಮಾಡ್ಕೋಬೇಕು. ಇವಾಗ ಸ್ಟಾರ್ಟಿಂಗು 1-2 ರೌಂಡು ಹಾಗೆ ಸುತ್ತೋಣ. 1 2 ರೌಂಡ್ ಸುತ್ತಾದಮೇಲೆ ಬೀಡ್ಸನ್ನು ಒಂದೊಂದೇ ಜರುಗಿಸ್ಕೊಂಡು ಬರಬೇಕು. ಇದ್ರೆ ಹತ್ತಿರ ಮಾಡಿಕೊಂಡು ಈ ರೀತಿ ಹತ್ತಿರ ಮಾಡಿಕೊಂಡು ಕೆಳಗಡೆ ಒಂದು ಮೇಲೊಂದು ಕೈಯನ್ನು ಇಲ್ಲಿ ಇಟ್ಕೊಳ್ಳಿ. ಒಂದೊಂದು ಸೈಡು 25 ಬೀಡ್ಸ್ ಬರಬೇಕು. ಹಾಗೆ ಕೌಂಟ್ ಮಾಡಿಕೊಂಡು ಸುತ್ಕೊಳ್ಳಿ. 3 4 5 5 6 6 7 7 8 8 ಇವಾಗ ಒಂದೊಂದು ಸೈಡೂ 25 ಬೀಡ್ಸ್ ಬಂದಿದೆ. ಇವಾಗ 1-2 ರೌಂಡು ಹಾಗೆ ಸುತ್ಕೊಳ್ಳೋಣ. 1 2 ಇದನ್ನು ಹಿಂದೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು.
ಓಕೆ, ಇವಾಗ ಸ್ಟಿಚಿಂಗ್ ಥ್ರೆಡ್ಡು ಸೇಮ್ ಕಲರೇ ತೊಗೊಂಡಿದ್ದೀನಿ. ನಾನೊಂದು ದೊಡ್ಡ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ನೀಡಲ್ ಇದು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ಹಾಕ್ಬಿಟ್ಟು ಇಲ್ಲಿ ನಾಟ್ ಹಾಕ್ಕೊಬೇಕು. ಈ ನಾಟ್ ಸೆಂಟ್ರಲ್ಲಿ ಈ ರೀತಿ ಎಲ್ಲನೂ ಸೇರಿಸಿ ಒಂದೆರಡು ಸಲ ನಾಟ್ ಹಾಕ್ಕೊಳ್ಳಿ. ಈ ರೀತಿ 2 ಟೈಮ್ಸ್ ನಾಟ್ ಹಾಕ್ಕೊಂಡು ಇದನ್ನು ಈ ರೀತಿ ನಿಧಾನವಾಗಿ ಜರುಗಿಸ್ಕೋಬೇಕು. ಈಚೆ ಬರುತ್ತೆ. ಇವಾಗ ಎರಡು ಸೆಂಟ್ರ್ ನೋಡಿಕೊಂಡು ಈ ರೀತಿ ಬೀಡ್ಸನ್ನು ಎರಡು ಡಿವೈಡ್ ಕ್ಲೀನಾಗಿ ಮಾಡ್ಕೊಳ್ಳಿ. ಈ ರೀತಿ ಒಂದೆರಡು 3 ರೌಂಡು ಈ ರೀತಿ ಹಾಕ್ಕೊಂಡು 2 ಟೈಮ್ಸು ನಾಟ್ ಹಾಕ್ಕೊಳ್ಳಿ. ನಾಟ್ ಆದಮೇಲೆ ಈ ಬೀಡ್ಸ್ ಎಲ್ಲ ಈ ರೀತಿ ಕ್ಲೀನಾಗಿ ರೆಡಿ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈಕ್ವಲ್ ಆಗಿ ಬರೋ ಹಂಗೆ ಇಟ್ಕೊಳ್ಳಿ. ಇಟ್ಕೊಂಡಾಗ ಎರಡು ಈಕ್ವಲ್ ಆಗಿ ಇರಬೇಕು ಎರಡು ಸೈಡೂ. ಆಮೇಲೆ ಇದ್ರ ಮೇಲ್ಗಡೆಗೆ ಈ ರೀತಿ ಒಂದು 3-4 ರೌಂಡು ಥ್ರೆಡನ್ನು ಸುತ್ತಬಿಟ್ಟು 2-3 ಸಲ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಾದ್ಮೇಲೆ ಈ ರೀತಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಗೆ 80 ರೌಂಡ್ ತೊಗೊಂಡು ಅದನ್ನು ಡಬಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸೂಜಿಗೆ ಹಾಕಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಥ್ರೆಡನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಹಾಗೆ ಒಂದು ಸ್ಟಿಚಿಂಗ್ ದಾರ ಸೇಮ್ ಕಲರು ತೊಗೋಬೇಕು. ಒಂದು ಅಂದಾಜಿಗೆ 1 ಇಂಚ್ ಇದ್ದರೆ ಸಾಕು. ಅಲ್ಲಿಗೆ ಈ ರೀತಿ ಸ್ಟಿಚಿಂಗ್ ದಾರನ ಹಾಕ್ಬಿಟ್ಟು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು 1-2 ಟೈಮ್ಸು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿದೆಯಾ ಮತ್ತೊಂದು ಸಲ ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಟ್ರಿಮ್ ಮಾಡಿಕೊಂಡು ಇವಾಗ ಮುಂಚೆನೇ ನಾವು ಕುಚ್ಚು ಹಾಕ್ಕೊಂಡಿದ್ವಲ್ಲ ಇದನ್ನು ತಗೊಂಡು ಇದ್ರ ಮೇಲ್ಗಡೆಗೆ ಬರೋಂಗೆ ನೋಡ್ಕೊಳ್ಳಿ. ಈ ರೀತಿ ಇದ್ರ ಮೇಲಿಟ್ಬಿಟ್ಟು ಹಿಂಭಾಗದಿಂದ ಈ ರೀತಿ ಹಿಂಭಾಗದಿಂದ ಸೇರಿಸಿಟ್ಕೊಂಡು ರೀತಿ ಒಂದು 3-4 ರೌಂಡ್ ಹಾಕ್ಕೊಂಡು ನಾಟ್ ಹಾಕ್ಕೋಬೇಕು. ಮತ್ತು ಒಂದು 3 ನಾಟ್ ಮೂರು ಸಲ ಇಲ್ಲ 4 ಸಲ ಹಾಕ್ಕೊಂಡ್ರೆ ಸಾಕು. ನನ್ನ ದಾರ ಗಟ್ಟಿ ಇತ್ತು ಹಂಗಾಗಿ 2 ರೌಂಡ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಒಂದು 4 ರೌಂಡಷ್ಟು ಥ್ರೆಡನ್ನು ತಗೊಳ್ಳಿ, ಸ್ಟಿಚಿಂಗ್ ಥ್ರೆಡ್ಡು. ಇವಾಗಾಯಿತು. ಥ್ರೆಡನ್ನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಸೈಡ್ ಥ್ರೆಡನ್ನು ಸ್ವಲ್ಪ ತಗೊಂಡು ಲೆವೆಲ್ ನೋಡ್ಕೊಳ್ಳೋದಕ್ಕೆ ಅದೇ ಸೈಜ್ಗೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಫಿನಿಶ್ ಮಾಡ್ಕೋಬೇಕು ನೀಟಾಗಿ. ಇದೇ ರೀತಿ ಎಲ್ಲ ಕುಚ್ಚನ್ನು ಮೊದಲು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಾನಿಲ್ಲಿ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಫುಲ್ಲು ಸ್ಯಾರಿ ಫುಲ್ಲು ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಮಾರ್ಕ್ ಮಾಡಿರೋ ಥರ ಇಟ್ಕೊಂಡು ಸ್ಟಾರ್ಟಿಂಗು ಹಿಂಭಾಗದಿಂದ ಒಂದು ಸ್ಟಿಚಿಂಗ್ ಥ್ರೆಡಲ್ಲಿ ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಒಂದು 3-4 ರೌಂಡು ಸ್ಟಿಚ್ ಹಾಕೋಬೇಕು. ಕ್ಲೀನಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳೋಂಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ರೀತಿ 2-3 ಟೈಮ್ಸು ಸ್ಟಿಚ್ ಆದಮೇಲೆ ಹಿಂದೆಯಿಂದ ಒಂದು ನಾಟ್ ಹಾಕ್ಕೋಬೇಕು. ಕಟ್ ಮಾಡ್ಕೋಬೇಕು. ಸ್ಯಾರಿ ಇಲ್ಲಾಂದರೆ ಸ್ಯಾರಿ ಕಟ್ ಆಗಿಬಿಡುತ್ತೆ, ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಿ. ಇದೇ ರೀತಿ ಫುಲ್ಲು ಸ್ಯಾರಿಗೂ ಇದೇ ರೀತಿ ಹಾಕ್ಕೊಬೇಕು. ಸ್ಯಾರಿ ಫುಲ್ಲು ಹಾಕ್ಬಿಟ್ಟು ಇಲ್ಲಿ ನಾನು ಸ್ಟೋನ್ ಅಂಟಿಸ್ತೀನಿ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇದು ಬೇರೆ ವಿಡಿಯೋದಲ್ಲೂ ಕೂಡ ಇದು ಸ್ಟೋನು ಅಂಟಿಸೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ಇದಕ್ಕೆ ಚಾರ್ಜು 500 ಅಬೋ ಎಷ್ಟು ಬೇಕಾದರೂ ಮಾಡ್ಬೋದು. 500ಗಿಂತ ಕಡಿಮೆ ಮಾಡಿಬಿಡಿ, ಯಾಕಂದರೆ ಇದು ಬೀಡ್ಸ್ ಹಾಕೋದಂತೂ ತುಂಬಾ ಕಷ್ಟ ಇದೆ, ಈಸಿ ಇಲ್ಲ. ಹಾಗಾಗಿ ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.